ವೇದಿಕೆಯ ಮೇಲೆ ಇರ್ತಕ್ಕಂಥ ಜನಪ್ರಿಯ ಶಾಸಕರೇ ಹಾಗೂ ವೇದಿಕೆ ಎಲ್ಲ ನಮ್ಮ ತಹಸೀಲ್ದಾರ್ ಮೇಡಮ್ ಮೇಡಮ್ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ಮುಂದಿನ ಇರತಕ್ಕಂಥ ಎಲ್ಲ ನನ್ನ ಸಹೋದರರೇ ಸಹೋದರಿಯರೇ ಅಣ್ಣ ತಮ್ಮಂದರೆ ಅಕ್ಕ ತಂಗಿರೆ ಅಧಿಕಾರಿ ವರ್ಗದವರೇ ಮಾಧ್ಯಮ ಮಿತ್ರರೇ, ಇವತ್ತು ಬಾಬಾ ಸಾಹೇಬ್ ಅವರ 135ನೇ ಜಯಂತಿ. ಇಷ್ಟೊತ್ತು ಇನ್ನೂ ಮಾತಾಡೋರು ಸುಮಾರು ಜನ ಇದ್ದಾರೆ, ವಿಚಾರಗಳ ಬಗ್ಗೆ ಅವರು ಮಾತಾಡ್ತಾರೆ. ಮೊದಲನೇದಾಗಿ ಇಲ್ಲಿ ಈ ಒಂದು ಕೆಲವು ವಿಚಾರಗಳನ್ನ ಆಮೇಲೆ ಮಾತಾಡ್ತೀನಿ. ಅಂಬೇಡ್ಕರ್ ಜಯಂತಿ ಯಾಕೆ ನಾವು ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನೋ ಒಂದು ವಿಚಾರ ಬಂದಾಗ, ಅಂಬೇಡ್ಕರ್ ಇಲ್ಲ ಅಂದರೆ ಇವತ್ತು ಯಾರೂ ನಾವಿಲ್ಲ, ಈ ಭಾರತ ದೇಶದಲ್ಲಿ ನಾವು ಯಾರೂ ಇಲ್ಲ. ಅಂಬೇಡ್ಕರ್ ಹಿಂದೆ ಇದ್ದಿದ್ರೆ ಇವತ್ತು ನಾವೊಂದು ಈ ಥರ ಡ್ರೆಸ್ ಹಾಕ್ಕೊಂಡು ಬಂದು ಈ ಥರ ಅಧಿಕಾರದಲ್ಲಿ ಕೂತ್ಕೊಂಡಿರ್ತಕ್ಕ ಎಲ್ಲ ಅಧಿಕಾರ ವರ್ಗದವರು ಅಷ್ಟೇ ಯಾರೇ ಆಗಲಿ ಸೀಟ್ ಮೇಲೆ ಕೂತ್ಕೊಳ್ಳೋಕ್ಕೆ ಅವಕಾಶ ಆಗ್ತಾ ಇಲ್ಲ. ರಾಜರ ಕಾಲದಿಂದ ನಾವು ಒಂದು ವೈಜ್ಞಾನಿಕವಾಗಿ ಒಂದು ಅಧಿಕಾರಿ ವರ್ಗಕ್ಕೆ ಬರಬೇಕಾದ್ರೆ ಸಂವಿಧಾನ ಪೀಠಿಕೆ ಸಂವಿಧಾನ, ಆ ಸಂವಿಧಾನ ಬರ್ತಕ್ಕಂಥ ಮಹಾನುಭಾವ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಂಡಿರೋ ದಿನಾನೇ ಇಲ್ಲ. ಇಡೀ ಭಾರತ ದೇಶದಲ್ಲ, ಇಡೀ ವಿಶ್ವವೇ ಅವ್ರನ್ನ ಕೊಂಡಾಡ್ತಾ ಇದೆ. ಯಾಕಂದರೆ ಇಡೀ ಭಾರತ ದೇಶದಲ್ಲಿ ಇನ್ನೂ ಅವರು ಎಲ್ಲೋ ಒಂದು ಕಡೆ ವರ್ಗಕ್ಕೆ ಒಂದು ಜಾತಿಗೆ ಸೀಮಿತ ಮಾಡ್ತಾ ಇದ್ದಾರೆ. ಬೇರೆ ವರ್ಲ್ಡಲ್ಲಿ ಎಲ್ಲ ಕಡೆಯೂ ಅವ್ರನ್ನ ವಿಶ್ವ ನಾಲೆಡ್ಜ್ ಡೇ ಅಂತ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವ್ಯಾಕೆ ಈ ವಿಶ್ವ ನಾಲೆಡ್ಜ್ ಡೇ, ವಿಶ್ವ ಮಾನವನ್ನ ಬರೀ ಒಂದು ಜಾತಿಗೆ ಸೀಮಿತ ಮಾಡ್ತಾ ಇದ್ವಿ? ಇದು ಎಲ್ಲೋ ಒಂದು ಕಡೆ ನಮಗೆ ನಾವೇ ಅರ್ಥ ಮಾಡ್ಕೋಬೇಕು. ಅಂಬೇಡ್ಕರನ್ನು ಒಂದು ಜಾತಿಗೆ, ಒಂದು ವರ್ಗಕ್ಕೆ, ಒಂದು ದೇಶಕ್ಕಲ್ಲ, ಇಡೀ ವಿಶ್ವಕ್ಕೆ ಅವರ ವಿಶ್ವ ಮಾನವ. ಹಾಗಾಗಿ ವಿಶ್ವ ಮಾನವನ್ನ ಅಂಬೇಡ್ಕರ್ ಜಯಂತಿಯನ್ನು ಎಲ್ಲೋ ಒಂದು ಕಡೆ ನಾವು ಸುಮಾರು ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಎಲ್ಲೋ ಒಂದು ಕಡೆ ನಮಗೆ ಈ ಒಂದು ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಬಂದ ಮೇಲೆ ಎಲ್ಲೋ ನಾನು ಒಂದು 20 ವರ್ಷದಿಂದ MLAಗಳ ಜೊತೆ ಒಡನಾಟ ಇದೆ. ಅಮರೀಶ್ ಜೊತೆಯಿಂದ ಹಿಡಿದು ಮಂಜುನಾಥ್ ಕೊತ್ತೂರು ಮಂಜಣ್ಣಯಿಂದ ಹಿಡಿದು ನಾಗೇಶ್ ಅವರಿಂದ ಹಿಡಿದು ಮತ್ತು ನೀವು ಬಂದಿದ್ದೆ ರಿಸರ್ವೇಷನ್ ಬಂದ ಮೇಲೆ ಆಲಂಗೂರು ಸೀನನ್ ಜೊತೆ ಇಲ್ಲೂ ನಾವು ಎಲ್ಲೋ ಒಂದು ಕಡೆ ಒಡನಾಟ ಇದೆ. ಆದರೆ ಎಲ್ಲೋ ಒಂದು ಕಡೆ ಆಲಂಗೂರು ಸೀನನ್ನ ಯಾಕೆ ನೆನೆಸ್ಕೋಬೇಕಂದ್ರೆ, ಇವತ್ತು ಮುಳಬಾಗ್ಲಲ್ಲಿ ಒಂದು ಟವರ್ ಆಗ್ತಾ ಇತ್ತು ಅಂಬೇಡ್ಕರ್ ಸರ್ಕಲ್. ಅಲ್ಲಿ ಆ ಟವರ್ ಮಾಡಬೇಕಂತ ಎಲ್ಲೋ ಮುಸಲ್ಮಾನರು ಎತ್ತಿಡಿದಾಗ ಏಕೈಕ ವ್ಯಕ್ತಿ ಅವ್ರ ನಂತರ ಅಸೆಂಬ್ಲಿ ರೌಡಿ ಅಂತ ಇದ್ರು. ಏನಾದರೂ ತಗೊಳ್ಳಿ ಗತ್ತಾಗಿ ತಗೊಳ್ತಾ ಇದ್ರು. ಆ ಅಂಬೇಡ್ಕರ್ ಸ್ಥಾಪನೆ ಮಾಡಿ ಇಡೀ ಒಂದು ನಮ್ಮ ತಾಲೂಕಿಗೆ ಕೊಡುಗೆ ಕೊಟ್ಟಂಥ ಮಹಾನುಭಾವ ಇವತ್ತು ಅವ್ರು ನಾನು ನೆನೆಸ್ಕೊಳ್ತೀನಿ. ಆದರೆ ತದನಂತರ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ರಿಸರ್ವೇಷನ್ ಬಂದಮೇಲೆ. ಅದಾದಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮೇಲ್ಛಾವಣಿ ಬೇಕಂತ 20 ವರ್ಷದ ಹೋರಾಟದಲ್ಲಿ ತಮ್ಮಿಂದನೇ ಆಗಿದೆ. ಹಾಗಾಗಿ ಅದು ಒಂದೇ ಅಲ್ಲ, ಬಜಾರ್ ರಸ್ತೆ 40 ವರ್ಷಗಳಿಂದ ಇಲ್ಲೆಲ್ಲ ನನ್ನ ಮಿತ್ರರಿಗೆ ಗೊತ್ತಾಗಿದೆ, ಎಲ್ರಿಗೂ ಗೊತ್ತು. 48 ವರ್ಷದಿಂದ ಬಜಾರ್ ರಸ್ತೆ ಅಂಬೇಡ್ಕರ್ ಬಜಾರ್ ರಸ್ತೆ ಅಂತಿತ್ತು, ಆದರೆ ಇದುವರೆಗೂ ಇಂಪ್ಲಿಮೆಂಟೇ ಇರಲಿಲ್ಲ. ಅದನ್ನು ಪಾಂಪ್ಲೆಟ್ ಪ್ರತಿ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಮೇಡಮ್ ಅವ್ರದ್ದು, ಕಮಿಷನರ್ ಅವ್ರಿಗೂ ಇರಲಿಲ್ಲ ಪಾಪ, ಎಲ್ರಿಗೂ ಇಂಟಿಮೇಷನ್ ಮಾಡ್ಕೊಂಡೇ ಬರ್ತಾ ಇದೆ. ಹೋದ ವರ್ಷ ಅಂಬೇಡ್ಕರ್ ಜಯಂತಿಗೆ ತಮ್ಮ ಕೈಯಿಂದನೇ ಅಂಬೇಡ್ಕರ್ ಬಜಾರ್ ರಸ್ತೆ ಬೋರ್ಡು ಹಾಕಿದ್ದಾರೆ. ಅದಾದ ಮೇಲೆ ಅಂಬೇಡ್ಕರ್ ಭವನ ಬೇಕು ಅಂತ 2000 DK ರವಿ ಸಾರ್ ಇದ್ದಾಗ ಗಲಾಟೆ ಮಾಡಿ ಎಲ್ಲ ಒಂದು ಕಡೆ 31 ಗುಂಟೆ ಇಟ್ಟಿವಿ. ಆ ಜಾಗ ಸಾಲಲ್ಲ, ಮುಂದ್ಗಡೆ ಮಶಾನ ಇದೆ, ಅದು ಅಡ್ಜಸ್ಟ್ ಆಗಲ್ಲ ಅಂತ. ಅದು ಬಂದ ಮೇಲೂ ಅಲ್ಲೇ ಮಾಡಬೇಕು ಅಂತ ನಾವು ಒತ್ತಾಯ ಇತ್ತು. ಎಲ್ಲೋ ಒಂದು ಕಡೆ ನೀವು ಇಟ್ಕೊಂಡು ಇದು ಜಾಗ ಸಾಲಲ್ಲ, ಇನ್ನೂ ಸ್ವಲ್ಪ ಜಾಗ ಎಕ್ಸ್ಟ್ರಾ ಕೊಟ್ಟು ಮತ್ತಷ್ಟು ಅವಾಗ 1,25,00,000 ಬಂದಿತ್ತು, 3.25 ಕೋಟಿ ಹಾಕಿ ಅನುಕೂಲ ಮಾಡಿಕೊಟ್ಟಿದ್ದೀರಾ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂದೆ ಇನ್ನೂ ಮಾಡಬೇಕಾಗಿರೋ ಕೆಲಸಗಳು ಜಾಸ್ತಿ ಇದೆ. ಅಂಬೇಡ್ಕರ್ ಜಯಂತಿಯನ್ನು ನಾವು ಮಾಡಿದ್ದೀವಿ. ನೆಕ್ಸ್ಟು ಅಂಬೇಡ್ಕರ್ ಜಯಂತಿ ಮಾಡಿದಾಗ ದಯವಿಟ್ಟು ಸ್ವಲ್ಪ ನಾನು ಹೇಳ್ದಲ್ಲ, ಎಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಏನೇನು ದಲಿತ ವರ್ಗಕ್ಕೆ ಫಲಾನುಭವಿಗಳಿಗೆ ಏನೇನು ಸವಲತ್ತು ಸಿಗುತ್ತೋ ಆ ಒಂದು ಅಂಬೇಡ್ಕರ್ ಜಯಂತಿ ವೇದಿಕೆಯಲ್ಲಿ ತಾವು ಅದನ್ನು ಪೂರ್ಣಗೊಳಿಸಬೇಕು. ಅಂಬೇಡ್ಕರ್ ಆಚಾರ ವಿಚಾರ ಮತ್ತು ಅವರು ಅಂಬೇಡ್ಕರ್ ಕಟ್ಟ ಅಭಿಮಾನಿಯಾಗಿ ತಾವು ಮಾಡಬೇಕಂತ ನಾನು ಕೋರ್ಕೊಟ್ಟ. ನಿಮಗೆ ಧನ್ಯವಾದಗಳು ಅಂತ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಅಂದಿಸ್ತಾ ನಾನು 2 ಮಾತು ಇದೆ. ಎಲ್ಲರಿಗೂ ಭೀಮ ವಂದನೆಗಳು. ಅಂಬೇಡ್ಕರ್ 35ನೇ ಜಯಂತಿ ಶುಭಾಶಯಗಳು.